ನವರಾತ್ರಿಯ 3ನೇ ದಿನ ಚಂದ್ರಘಂಟಾದೇವಿಗೆ ಸಮರ್ಪಿಸಲಾಗುತ್ತದೆ. ಶಿವನನ್ನು ಪತಿಯಾಗಿ ಪಡೆಯಲು ಶೈಲಪುತ್ರಿ ದೇವಿ ತಪಸ್ಸು ಮಾಡಿದ ನಂತರ ಅವಳು ಬ್ರಹ್ಮಚಾರಿಣಿ ರೂಪದಲ್ಲಿ ಪ್ರಸಿದ್ಧಳಾದಳು. ತಪಸ್ಸಿನ ನಂತರ ಶಿವನೊಂದಿಗೆ ಅವಳ ವಿವಾಹ ನಡೆಯಿತು. ಆಗ ಅವಳು ಅಲಂಕಾರಗೊಂಡು ತೇಜೋಮಯ ರೂಪ ತಾಳಿ 3ನೇ ದಿನದ ಚಂದ್ರಘಂಟಾ ರೂಪವನ್ನು ಧರಿಸಿದಳು. ಅವಳ ಕಪಾಲದಲ್ಲಿ ಚಂದ್ರಾಕಾರದ ಘಂಟೆ ಇದ್ದುದರಿಂದ ಅವಳಿಗೆ ಚಂದ್ರಘಂಟಾ ಎಂಬ ಹೆಸರು ಬಂದಿತು. ಈ ರೂಪದಲ್ಲಿ ಅವಳು ದುಷ್ಟರ ಸಂಹಾರಕಿಯಾಗಿ ಕಾಣುತ್ತಾಳೆ. ಅವಳು ಸಿಂಹದ ಮೇಲೆ ಸವಾರಿ ಮಾಡುತ್ತಾ 10 ಕೈಗಳಲ್ಲಿ ಆಯುಧಗಳನ್ನು ಹಿಡಿದಿರುತ್ತಾಳೆ. ಈ ರೂಪವು ಶೌರ್ಯ, ಧೈರ್ಯ ಮತ್ತು ಶಕ್ತಿಯ ಸಂಕೇತವಾಗಿದೆ. ಭಕ್ತರು ಅವಳನ್ನು ಪೂಜಿಸಿದರೆ ಜೀವನದಲ್ಲಿ ದುಷ್ಟ ಶಕ್ತಿಗಳು ದೂರವಾಗಿ ಧೈರ್ಯ ಮತ್ತು ಸಮಾಧಾನ ದೊರೆಯುತ್ತದೆ ಎಂಬ ನಂಬಿಕೆ ಇದೆ.